ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿ ನಡೆಸಿದ್ದ 20 ತಿಂಗಳ ಆಡಳಿತ ಸಿನಿಮಾ ಆಗ್ತಾ ಇದೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿಬರ್ತಾ ಇರುವ ಈ ಸಿನಿಮಾಗೆ ಭೂಮಿಪುತ್ರ ಅಂತ ಹೆಸರಿಡಲಾಗಿದ್ದು, ಈ ಚಿತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪಾತ್ರವನ್ನ ಅರ್ಜುನ್ ಸರ್ಜಾ ಮಾಡಲಿದ್ದಾರಂತೆ. ಈ ಚಿತ್ರವನ್ನ ಕೆ ಪ್ರಭುಕುಮಾರ್ ಅವರು ನಿರ್ಮಿಸ್ತಾ ಇದ್ದಾರೆ. ಈಗಾಗಲೇ ಮಾತುಕತೆ ಪೂರ್ತಿಗೊಂಡಿದ್ದು, ಮೇ 8ಕ್ಕೆ ಸಿನಿಮಾ ಅದ್ದೂರಿಯಾಗಿ ಸೆಟ್ಟೇರಲಿದೆ. ಇನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮುಹೂರ್ತ ನೆರವೇರಲಿದೆ. ಈ ಚಿತ್ರದಲ್ಲಿ ಸುಮಾರು 125 ಪ್ರಮುಖ ಪಾತ್ರಗಳಿದ್ದು, ತಾರಾಗಣ ತಂತ್ರಜ್ಞರ ತಂಡ ಇನ್ನೂ ಕೂಡ ಆಯ್ಕೆಯಾಗಬೇಕಿದೆ. ಅಂದಹಾಗೆ ಸಕ್ರಿಯ ರಾಜಕಾರಣಿಯೊಬ್ಬರ ಕಥೆ ಕನ್ನಡದಲ್ಲಿ ಸಿನಿಮಾ ಆಗ್ತಾ ಇರೋದು ಇದೇ ಮೊದಲಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿ ನಡೆಸಿದ 20 ತಿಂಗಳ ಆಡಳಿತ ಸಿನಿಮಾ ಆಗ್ತಾ ಇದೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿಬರ್ತಾ ಇದ್ದು, ಭೂಮಿಪುತ್ರ ಅಂತ ಹೆಸರಿಡಲಾಗಿದೆ. ಈ ಚಿತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪಾತ್ರವನ್ನ ಅರ್ಜುನ್ ಸರ್ಜಾ ಮಾಡಲಿದ್ದಾರಂತೆ. ಈ ಚಿತ್ರವನ್ನ ಕೆ ಪ್ರಭುಕುಮಾರ್ ಅನ್ನೋರು ನಿರ್ಮಿಸ್ತಾ ಇದ್ದಾರೆ. ಈಗಾಗಲೇ ಮಾತುಕತೆ ಪೂರ್ಣಗೊಂಡಿದ್ದು, ಮೇ 8ಕ್ಕೆ ಈ ಸಿನಿಮಾ ಅದ್ದೂರಿಯಾಗಿ ಸೆಟ್ಟೇರಲಿದೆ. ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮುಹೂರ್ತ ನೆರವೇರಲಿದೆ. ಈ ಚಿತ್ರದಲ್ಲಿ ಸುಮಾರು 125 ಪ್ರಮುಖ ಪಾತ್ರಗಳಿದ್ದು, ತಾರಾಗಣ ತಂತ್ರಜ್ಞರ ತಂಡ ಇನ್ನೂ ಕೂಡ ಆಯ್ಕೆ ಆಗಬೇಕಿದೆ. ಹಾಗೆ ಸಕ್ರಿಯ ರಾಜಕಾರಣಿಯೊಬ್ಬರ ಕಥೆ ಕನ್ನಡದಲ್ಲಿ ಸಿನಿಮಾ ಆಗ್ತಾ ಇರೋದು ಇದೇ ಮೊದಲಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೀವನ ಚರಿತ್ರೆ ಈಗ ಸಿನಿಮಾ ಆಗಿ ತೆರೆ ಮೇಲೆ ಬರ್ತಾ ಇದೆ. ಸಿಎಂ ಆಗಿ ನಡೆಸಿದಂತಹ 20 ತಿಂಗಳ ಆಡಳಿತ ಈಗ ಸಿನಿಮಾ ಆಗ್ತಾ ಇರೋದು. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಸಿನಿಮಾಗೆ ಭೂಮಿಪುತ್ರ ಅಂತ ಹೆಸರಿಡಲಾಗಿದ್ದು, ಈ ಚಿತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪಾತ್ರವನ್ನ ಅರ್ಜುನ್ ಸರ್ಜಾ ನಿರ್ವಹಿಸಲಿದ್ದಾರಂತೆ. ಈ ಚಿತ್ರವನ್ನ ಕೆ ಪ್ರಭುಕುಮಾರ್ ಅನ್ನೋರು ನಿರ್ಮಿಸುತ್ತಿದ್ದಾರೆ. ಈಗಾಗಲೇ ಮಾತುಕತೆ ಪೂರ್ಣಗೊಂಡಿದ್ದು, ಮೇ 8ಕ್ಕೆ ಈ ಸಿನಿಮಾ ಅದ್ದೂರಿಯಾಗಿ ಸೆಟ್ಟೇರಲಿದೆ. ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮುಹೂರ್ತ ನೆರವೇರಲಿದೆ. ಈ ಚಿತ್ರದಲ್ಲಿ ಸುಮಾರು 125 ಪ್ರಮುಖ ಪಾತ್ರಗಳಿದ್ದು, ತಾರಾಗಣ ತಜ್ಞರ ತಂಡ ಇನ್ನೂ ಆಯ್ಕೆಯಾಗಬೇಕಾಗಿದೆ. ಅಂದಹಾಗೆ ಸಕ್ರಿಯ ರಾಜಕಾರಣಿಯೊಬ್ಬರ ಕಥೆ ಕನ್ನಡದಲ್ಲಿ ಸಿನಿಮಾ ಆಗ್ತಾ ಇರೋದು ಇದೇ ಮೊದಲಾಗಿದೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿ ನಡೆಸಿದಂತಹ 20 ತಿಂಗಳ ಆಡಳಿತ ಸಿನಿಮಾ ಆಗ್ತಾ ಇದೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿಬರ್ತಾ ಇರುವ ಈ ಸಿನಿಮಾಗೆ ಭೂಮಿಪುತ್ರ ಅಂತ ಹೆಸರಿಡಲಾಗಿದ್ದು, ಈ ಚಿತ್ರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಪಾತ್ರವನ್ನ ಅರ್ಜುನ್ ಸರ್ಜಾ ನಿರ್ವಹಿಸಲಿದ್ದಾರಂತೆ. ಈ ಚಿತ್ರವನ್ನ ಕೆ ಪ್ರಭುಕುಮಾರ್ ಅನ್ನೋರು ನಿರ್ಮಿಸ್ತಾ ಇದ್ದಾರೆ. ಈಗಾಗಲೇ ಮಾತುಕತೆ ಪೂರ್ಣಗೊಂಡಿದ್ದು, ಮೇ 8ಕ್ಕೆ ಈ ಸಿನಿಮಾ ಅದ್ದೂರಿಯಾಗಿ ಸೆಟ್ಟೇರಲಿದೆ. ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಮುಹೂರ್ತ ನೆರವೇರಲಿದೆ. ಈ ಚಿತ್ರದಲ್ಲಿ ಸುಮಾರು 125 ಪ್ರಮುಖ ಪಾತ್ರಗಳಿದ್ದು, ತಾರಾಗಣ ಮತ್ತು ತಂತ್ರಜ್ಞರ ತಂಡವನ್ನ ಇನ್ನೂ ಕೂಡ ಆಯ್ಕೆ ಮಾಡಬೇಕಾಗಿದೆ. ಸಕ್ರಿಯ ರಾಜಕಾರಣಿಯೊಬ್ಬರ ಕಥೆ ಕನ್ನಡದಲ್ಲಿ ಸಿನಿಮಾ ಆಗ್ತಾ ಇರೋದು ಇದೇ ಮೊದಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಆಡಳಿತಾವಧಿ ಈಗ ಸಿನಿಮಾ ಆಗ್ತಾ ಇದೆ. ಭೂಮಿಪುತ್ರ ಅನ್ನುವಂತಹ ಹೆಸರಲ್ಲಿ ಈಗ ಸಿನಿಮಾ ಸೆಟ್ಟೇರ್ತಾ ಇದ್ದು, ಇದರ ನಿರ್ದೇಶನದ ಹೊಣೆಯನ್ನ ನಿರ್ದೇಶಕ ಎಸ್ ನಾರಾಯಣ್ ಅವರು ಹೊತ್ತುಕೊಂಡಿದ್ದಾರೆ. ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಈ ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಮತ್ತೆ ಯಾವ ವಿಚಾರಗಳನ್ನೊಳಗೊಂಡಂತೆ ಈ ಸಿನಿಮಾ ಮಾಡಲಾಗ್ತಾ ಇದೆ? ಸುಕನ್ಯಾ, ಏನಂತ ಅಂದ್ರೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತದ್ದು, ಕುಮಾರಸ್ವಾಮಿ ಅವರ ಬ್ಯಾನರ್ ನಲ್ಲಿ ಎಸ್ ನಾರಾಯಣ್ ಅವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರು ಮತ್ತು ಹಿಟ್ ಸಿನಿಮಾಗಳನ್ನ ನೀಡಿದ್ರು. ಈಗ ಅವರ ನಿರ್ಮಾಪಕರು ಏನಾಗಿದ್ರು ಕುಮಾರಸ್ವಾಮಿ ಅವರು, ಅವರ ಜೀವನ ಚಿತ್ರಣ ಅಂತಾನೆ ಹೇಳ್ಬೋದು. ಅಂದ್ರೆ ಏನು, ಅವರ ಆಡಳಿತಾವಧಿಯ 20 ತಿಂಗಳಲ್ಲಿ ಇದ್ದಂತಹ ಚಿತ್ರಣವನ್ನ ಒಂದು ಸಿನಿಮಾ ರೂಪದಲ್ಲಿ ತರ್ತಾ ಇದ್ದಾರೆ. ಈಗಷ್ಟೇ ಆ ವಿಚಾರಗಳನ್ನ ಹಂಚ್ಕೊಂಡಿರುವಂತದ್ದು TV9 ಒಂದಿಗೆ ಎಸ್ ನಾರಾಯಣ್ ಅವರೇ ಹಂಚ್ಕೊಂಡಿರುವಂತದ್ದು. 20 ತಿಂಗಳ ಅಧಿಕಾರಾವಧಿ ಏನಿದೆಯೋ ಆ ಅವಧಿಯ ವಿಚಾರವನ್ನ ಸಿನಿಮಾ ರೂಪದಲ್ಲಿ ಒಂದು ತೆರೆ ಮೇಲೆ ತರೋದಕ್ಕೆ ಮುಂದಾಗಿರುವಂತದ್ದು. ಅರ್ಜುನ್ ಸರ್ಜಾ ಅವರು ನಾಯಕರಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನ ಕೆ ಪ್ರಭು ಅನ್ನೋರು ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೇ ತಿಂಗಳು ಚಿತ್ರ ಸೆಟ್ಟರಲ್ಲಿದೆ. ಆದ್ರೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಇನ್ನೂ ಕೂಡ ಏನು ಬಿಟ್ಕೊಟ್ಟಿಲ್ಲ. ಆದ್ರೆ ಸಿನಿಮಾ ಮಾತ್ರ ಅದ್ದೂರಿಯಾಗಿರುತ್ತೆ. ಕುಮಾರಸ್ವಾಮಿ ಅವರನ್ನ ಹತ್ತಿರದಿಂದ ನೋಡಿರುವಂತಹ ವ್ಯಕ್ತಿಗಳಿಂದ ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕಿ
ಅವರು ಯಾವ ರೀತಿಯಲ್ಲಿ ಜನರ ಹತ್ರ ಇದ್ರು, ಜನರಿಗೆ ಕಷ್ಟಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ರು, ಅದೆಲ್ಲ ವಿಚಾರಗಳನ್ನ ತಗೊಂಡು ಸಿನಿಮಾ ಮೂಲಕ ಮತ್ತೊಮ್ಮೆ ಪ್ರೇಕ್ಷಕರಿಗೆ ತಿಳಿಸುವಂತಹ ಒಂದು ಪ್ರಯತ್ನಕ್ಕೆ ಎಸ್ ನಾರಾಯಣ್ ಅವರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಚಿತ್ರಕ್ಕೆ ಏನು ಭೂಮಿ ಪುತ್ರ ಅನ್ನೋ ಈಗಾಗಲೇ ಟೈಟಲ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಮೇ ತಿಂಗಳು 8ನೇ ತಾರೀಕು ಒಂದು ಅದ್ದೂರಿಯಾದ ಮುಹೂರ್ತವನ್ನು ಮಾಡಲಾಗಿದೆ. ಈ ವಿಚಾರವಾಗಿ ಕುಮಾರಸ್ವಾಮಿ ಅವರ ಹತ್ರನೂ ಮಾತನಾಡಲಾಗಿದೆ. ಎಸ್ ನಾರಾಯಣ್ ಅವರು ಮೊದಲಿಗೆ ನಿಮ್ಮ ಬಗ್ಗೆ ಚಿತ್ರವನ್ನ ಮಾಡ್ತೀವಿ ಎಂದಾಗ ಕುಮಾರಸ್ವಾಮಿ ಅವರು ಮೊದಲಿಗೆ ಒಪ್ಕೊಂಡಿರ್ಲಿಲ್ಲ. ಅದ್ರ ನಂತರದ ವಿಚಾರವನ್ನ ತಿಳಿಸಿದಾಗ ಈ ರೀತಿ ಇರುತ್ತೆ ಸಿನಿಮಾ ಅನ್ನೋ ಒಂದು ಚರ್ಚೆಯನ್ನ ಮಾಡಿದ ನಂತರ ಅವರು ಕೂಡ ಓಕೆ ಈ ವಿಚಾರವಾಗಿ ಸಿನಿಮಾ ಮಾಡೋದಕ್ಕೆ ನನ್ನ ಸಮ್ಮತಿ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಒಟ್ಟಾರೆ ಅವರ ಆಡಳಿತಾವಧಿಯಲ್ಲಿ 20 ತಿಂಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಮತ್ತೆ ಹೇಗೆಲ್ಲ ಇತ್ತು ಅನ್ನೋ ಒಂದು ಚಿತ್ರಣವನ್ನ ಸಿನಿಮಾ ರೂಪದಲ್ಲಿ ಎಸ್ ನಾರಾಯಣ್ ಅವರು ಕಟ್ಕೊಡ್ತಿದ್ದಾರೆ. ಪವಿತ್ರ ಅಂದ್ರೆ 20 ತಿಂಗಳ ಆಡಳಿತಾವಧಿ ಮಾತ್ರನಾ ಅಥವಾ ಒಟ್ಟಾರೆ ಜೀವನ ಚರಿತ್ರೆ ಬರ್ಲಿದೆಯಾ ತೆರೆ ಮೇಲೆ, ಹೇಗೆ ಅಂತ? ಜೀವನ ಚಿತ್ರಣ ಇರೋದಿಲ್ಲ, ಆದ್ರೆ ಒಂದಿಷ್ಟು ವಿಚಾರಗಳು ಕುಮಾರಸ್ವಾಮಿ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಈಗೇನು ಸಾಮಾನ್ಯ ಜನರಿಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನು ಗೊತ್ತಿದೆಯೋ ಅದನ್ನ ಬಿಟ್ಟು ಏನು ಜನರಿಗೆ ಗೊತ್ತಿಲ್ಲದೆ ಇರೋದ ಒಂದಷ್ಟು ವಿಚಾರಗಳನ್ನು ಕೂಡ ಇಲ್ಲಿ ಸಿನಿಮಾದಲ್ಲಿ ತಿಳಿಸ್ತಾರೆ. ಅದರ ಜೊತೆಗೆ ಮುಖ್ಯವಾಗಿ ಏನು 20 ತಿಂಗಳಲ್ಲಿ ಇವರ ಅಧಿಕಾರಿ ಅವಧಿಯಲ್ಲಿ ಏನಿತ್ತು ಅದನ್ನ ಮುಖ್ಯ ಭೂಮಿಕೆಯಲ್ಲಿ ಇಟ್ಕೋತಾರೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಬರೋ ವರ್ಷ ಎಲೆಕ್ಷನ್ ಕೂಡ ಬರ್ತಾ ಇದೆ ಪವಿತ್ರ, ಆಗ HD ಕುಮಾರಸ್ವಾಮಿ ಅವರ ಈ ಒಂದು ಆಡಳಿತಾವಧಿಯ ಸಿನಿಮಾ ಯಾವ ರೀತಿ ಅವರ ಅಭಿಮಾನಿಗಳ ಮೇಲೆ, ಜನರ ಮೇಲೆ ಪ್ರಭಾವ ಬೀರಬಹುದು ಅಂತ ಅನ್ಸುತ್ತೆ? ಈ ರೀತಿಯ ಲೆಕ್ಕಾಚಾರವನ್ನೇನಾದ್ರೂ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತಲ್ವಾ ಅಂತ? ಆ ರೀತಿ ಅಂತ ಹೇಳೋದಕ್ಕೆ ಬರುದಿಲ್ಲ. ಯಾಕಂದ್ರೆ ಸಿನಿಮಾ ಈಗಷ್ಟೇ ಇನ್ನು ಸೆಟ್ ಇರ್ಬೇಕಾಗಿದೆ, ಇನ್ನು ಸೆಟ್ ಏರಿ ನಂತರ ಶೂಟಿಂಗ್ ನಡಿಬೇಕಾಗಿದೆ. ಶೂಟಿಂಗ್ ಆಗಿ ಸಿನಿಮಾ ತೆರೆಗೆ ಬರೋದಕ್ಕೆ ಸಾಕಷ್ಟು ತಿಂಗಳುಗಳೇ ಕಳೆಯುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಮುಂದಿನ ವರ್ಷದಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕೇವಲ 20 ತಿಂಗಳು ಏನು ಈಗಾಗ್ಲೇ ನಡೆದೋಗಿರುವಂತಹ 20 ತಿಂಗಳನ್ನ ವಿಚಾರಗಳನ್ನ ಮಾತ್ರ ಸಿನಿಮಾದಲ್ಲಿ ತೋರಿಸ್ತಾರೆ. ಈಗ ಮುಂದಿನ ಬೆಳವಣಿಗೆಗಳೇನಿರುತ್ತೋ ಅದನ್ನ ಯಾವುದು ಕೂಡ ಮುಟ್ಟೋದಿಲ್ಲ. ಈ ಹಿಂದೆ ಏನೆಲ್ಲ ನಡೆದಿತ್ತು, ಅದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳು ಏನೇನಿತ್ತು, ಜನರಿಗೆ ಯಾವ ವಿಚಾರಗಳು ಇಷ್ಟ ಆಗಿತ್ತು, ಮತ್ತೆ ಅವರು ಏನು ಅಧಿಕಾರದಲ್ಲಿದ್ದಾಗ ಯಾವ್ದೆಲ್ಲ ಬೆಳವಣಿಗೆಗಳಾಗಿತ್ತು, ಜನರಿಗೆ ಯಾವೆಲ್ಲ ವಿಚಾರಗಳು ಇಷ್ಟವಾಗಿತ್ತು ಮತ್ತೆ ಜನಕ್ಕೆ ಉಪಯೋಗವಾಗಿತ್ತು, ಆ ರೀತಿಯ ವಿಚಾರಗಳನ್ನ ಮಾತ್ರ ಸಿನಿಮಾದಲ್ಲಿ ಅಳವಡಿಸ್ಕೋತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಇರ್ಬೋದು ಮತ್ತೆ ಅವ್ರ ಕುಟುಂಬ ವಿಚಾರವಾಗಿ ಒಂದಿಷ್ಟು ವಿಚಾರಗಳಿಗೆ ಜನರಿಗೆ ತಿಳ್ಕೋಬೇಕು ಅನ್ನೋದಿದ್ದೇ ಇರುತ್ತೆ. ಆ ವಿಚಾರಗಳನ್ನು ಕೂಡ ಸಿನಿಮಾದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ ಸುಕನ್ಯಾ. ಹಾಗೆ ಪವಿತ್ರ, ಈಗ ಅರ್ಜುನ್ ಸರ್ಜಾ ಅವ್ರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಈ ಪಾತ್ರಕ್ಕೆ, ಏನ್ ಸ್ಪೆಷಲ್ ಅಂತ? ಈಗಾಗ್ಲೇ ಎಲ್ರಿಗೂ ತಿಳಿದಿರುವಂತೆ ಅರ್ಜುನ್ ಸರ್ಜಾ ಅವರು ತುಂಬಾನೇ ಅತ್ಯುತ್ತಮವಾದ ನಟ, ಮತ್ತೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಚಿತ್ರಗಳನ್ನ ಮಾಡಿರುವಂತವ್ರು. ಮತ್ತೆ ಎಸ್ ನಾರಾಯಣ್ ಅವರಿಗೆ ಏನು ಕುಮಾರಸ್ವಾಮಿ ಅವ್ರನ್ನ ಯಾವ ಪವಿತ್ರ ನಿಮ್ಮಿಂದ ಮತ್ತೆ ಮಾಹಿತಿಯನ್ನ ಪಡಿತೀನಿ. ಈಗ ನಮ್ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ನಿರ್ದೇಶಕ ಎಸ್ ನಾರಾಯಣ್ ಅವರೇ ಸಂಪರ್ಕದಲ್ಲಿದ್ದಾರೆ. ಎಸ್ ನಾರಾಯಣ್ ಅವರೇ ನಮಸ್ತೆ. ಎಸ್ ನಾರಾಯಣ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಹಲೋ, ನಮಸ್ತೆ ಎಸ್ ನಾರಾಯಣ್ ಅವರೇ. ಹಲೋ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ? ಓಕೆ, ನಮಸ್ತೆ ಎಸ್ ನಾರಾಯಣ್ ಅವರೇ. ನಮಸ್ತೆ. ಓಕೆ, ತಾವು ಸಿನಿಮಾ ಮಾಡ್ತಾ ಇದ್ದೀರಿ, ಅದು ಕೂಡ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಕುರಿತಾಗಿ. ಹೌದು ಹೌದು. ಏನ್ ವಿಶೇಷತೆ ಇದೆ ಆ ಸಿನಿಮಾದಲ್ಲಿ ಅಂತ? ವಿಶೇಷತೆ ಈಗಲೇ ಹೇಳಕ್ ಆಗಲ್ಲ. ಸಿನಿಮಾ ಮಾಡ್ತಾ ಇದ್ದೀನಿ, ಈಗ ಇನ್ನು ಆರಂಭ, ಅದು 8ನೇ ತಾರೀಕು ಮುಹೂರ್ತ ಇದೆ. ಸಿನಿಮಾ ಕುರಿತಾಗಿ ಇವಾಗ ಹೆಚ್ಚಿಗೆ ಮಾಹಿತಿ ನಾನು ಕೊಡಕ್ ಆಗಲ್ಲ. ಸಾಮಾನ್ಯವಾಗಿ ಲವ್ ಸ್ಟೋರಿ, ಫ್ಯಾಮಿಲಿ ಡ್ರಾಮಾ ಈ ರೀತಿಯ ಸಬ್ಜೆಕ್ಟ್ ಗಳನ್ನ ತಾವು ಆಯ್ಕೆ ಮಾಡ್ಕೊಳ್ತೀರಿ. ಆದ್ರೆ ಸಕ್ರಿಯ ರಾಜಕಾರಣಿಯೊಬ್ಬರ ಕಥೆಯನ್ನ ಆಧರಿಸಿ ತಾವು ಮೂವಿ ಮಾಡ್ತಾ ಇದ್ದೀರಾ. ಸೊ ಈ ಐಡಿಯಾ ಹೇಗ್ ಬಂತು ಅಂತ? ಏನಿಲ್ಲ, ಅವರು 20 ತಿಂಗಳ ಈ ಅವರ ಅಧಿಕಾರ ಅವಧಿ ಇತ್ತಲ್ವಾ, ಅದು ತುಂಬಾ ಅದ್ಭುತವಾಗಿತ್ತು. ಅದು ಬಹಳ ಚೆನ್ನಾಗಿತ್ತು, ಬಹಳ ಜನಕ್ಕೆ ಇಷ್ಟವಾದಂತ ವಿಚಾರ ಅದು. ಅದನ್ನ ಸಿನಿಮಾ ಮಾಡ್ಬೇಕು ಅಂತ ಒಬ್ಬರು ನಿರ್ಮಾಪಕರು ನನ್ನ ಹತ್ರ ಬಂದ್ರು. ನನ್ಗೂ ಕೂಡ ಕಲ್ಪನೆ ಇರ್ಲಿಲ್ಲ. ಬಟ್ ಅವ್ರು ಹೇಳಿದ ರೀತಿ, ಅವರು ಯೋಚನೆ ಮಾಡಿದಂತ ವಿಚಾರಧಾರೆ ಬಹಳ ಚೆನ್ನಾಗಿತ್ತು. ಸರಿ, ನನ್ಗೂ ಕೂಡ ಯಾಕೋ ಇಷ್ಟ ಆಯ್ತು. ಅದು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸುಮಾರು ಈಗಾಗ್ಲೇ 6 ತಿಂಗಳಿಂದ ಅದಕ್ಕೆ ಸ್ಕ್ರಿಪ್ಟ್ ಮಾಡ್ತಾನೆ ಇದೀವಿ. ಇವಾಗ ಕೊನೆ ಹಂತ ತಲುಪಿದೆ. ಯಾವಾಗ ರಿಲೀಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದೀರಾ ಎಸ್ ನಾರಾಯಣ್ ಅವರೇ? ಇಲ್ಲ, ಶೂಟಿಂಗ್ ಇನ್ನು 8ನೇ ತಾರೀಕು ಶುರು ಆಗ್ತಾ ಇದೆ. ಅಂದ್ರೆ ಬರೋ ವರ್ಷ ರಿಲೀಸ್ ಆಗಬಹುದು ಅಂತನಾ? ಇಲ್ಲ ಇಲ್ಲ, ಈ ವರ್ಷ ರಿಲೀಸ್ ಮಾಡ್ಬಿಡ್ತೀವಿ. ಅಷ್ಟು ಟೈಮ್ ತಗೊಳ್ಳಲ್ಲ ಅದು. ಅಂದ್ರೆ 20 ತಿಂಗಳ ಆಡಳಿತಾವಧಿ ಮಾತ್ರ ಇರತ್ತಾ ಅಥವಾ ಅವರ ಸಂಪೂರ್ಣ ಜೀವನ ಚರಿತ್ರೆ ಇರತ್ತಾ ಅದ್ರಲ್ಲಿ ಅಂತ? ಇಲ್ಲ, ಜೀವನ ಚರಿತ್ರೆ ನಾವು ಮಾಡಕ್ ಹೋಗ್ತಿಲ್ಲ. ಇಲ್ಲ ಇಲ್ಲ ಇಲ್ಲ, ಬರೀ ಅಧಿಕಾರ ಅವಧಿಯಲ್ಲಿ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಎಷ್ಟು ಸರಳವಾಗಿರಬಹುದು, ಹೇಗೆ ಎಷ್ಟು ಸುಲಭವಾಗಿ ಜನಗಳಿಗೆ ತಲುಪಬಹುದು, ಜನಗಳು ಅವ್ರನ್ನ ಹೇಗೆ ಸುಲಭವಾಗಿ ಸಂಪರ್ಕಿಸಬಹುದು, ಆಮೇಲೆ ಅಭಿವೃದ್ಧಿ ಕೆಲಸಗಳನ್ನ
ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನ ಅವ್ರು ಬಹಳ ಚೆನ್ನಾಗಿ ಹೇಳ್ಕೊಟ್ರು ಬೇರೆಯವ್ರಿಗೆ. ಓಕೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳನ್ನ ನೋಡೋದೇ ತುಂಬಾ ಕಷ್ಟ ಆಯ್ತು ಅವತ್ತು ನಮ್ಗೆ ಗೊತ್ತಿದ್ದ ಹಾಗೆ. ಅವರು ಮುಖ್ಯಮಂತ್ರಿಗಳಾಗಿದ್ದು ಯಾವಾಗ್ಲೂ ಜನಗಳ ಜೊತೆಲೇ ಇರ್ತಾ ಇದ್ರು. ಹಾಗಾಗಿ ಅವ್ರು ತುಂಬಾ ಪಾಪ್ಯುಲರ್ ಆದ್ರು ಅವರು. ಓಕೆ. ಇದರಲ್ಲಿ ಅರ್ಜುನ್ ಸರ್ಜಾ ಅವ್ರನ್ನ ತಾವು ಆಯ್ಕೆ ಮಾಡ್ಕೊಂಡಿದ್ದೀರಾ ಕುಮಾರಸ್ವಾಮಿ ಅವರ ಪಾತ್ರಕ್ಕೆ ಅಂತ. ಸೊ ಹೇಗೆ ಅವರು ಇದಕ್ಕೆ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು? ಯಾವ ಲೆಕ್ಕಾಚಾರ ಅದಂತ? ಲೆಕ್ಕಾಚಾರ ಹಾಕೊಂಡೇ ನಾವೆಲ್ಲ ಮಾಡೋದು. ಯಾಕಂದ್ರೆ ಯಾವುದೇ ಒಂದು ಪಾತ್ರ ಸೃಷ್ಟಿಯಾದಾಗ ಆ ಪಾತ್ರಕ್ಕೆ ಪಾತ್ರಧಾರಿಯ ನಾವು ಕುತ್ಕೊಂಡು ಸ್ಕ್ರಿಪ್ಟ್ ಮಾಡೋವಾಗ್ಲೇ ಯಾರು ಮಾಡ್ಬೋದು ಅಂತ. ಆಮೇಲೆ ಕೆಲವರು ಕೊಟ್ಟ ಸಲಹೆ ಏನು ಅಂದ್ರೆ ಕುಮಾರಣ್ಣನ ಕೈಯಲ್ಲಿ ಪಾರ್ಟ್ ಮಾಡ್ತೇವೆ ಅಂತ ಹೇಳಿ. ಕುಮಾರಣ್ಣ ಖಂಡಿತ ಪಾರ್ಟ್ ಮಾಡಲ್ಲ. ಹಾಗಾಗಿ ನಾವು ಕುಮಾರಣ್ಣನ್ ಕೇಳಲೂ ಇಲ್ಲ. ಆಮೇಲೆ ಅವ್ರು ಪಾರ್ಟ್ ಮಾಡಿದ್ರೆ ಅದಕ್ಕೆ ಬೇರೆ ಬಣ್ಣ ಬರುತ್ತೆ. ಹಾಗಾಗಿ ನಾವು ಸಿನಿಮಾ ಮಾಡೋಣ, ಇದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಆಗುತ್ತೆ, ತುಂಬಾ ಒಳ್ಳೆ ವಿಷಯಗಳಿದೆ, ವಿಶೇಷವಾದಂತ ವಿಚಾರಗಳಿದಾವೆ, ಜನಕ್ಕೆ ಗೊತ್ತಾಗದೆ ಇರುವಂತ ವಿಚಾರಗಳು ಬಹಳಷ್ಟು ಮುಚ್ಚೋಗಿದೆ, ಅದನ್ನೆಲ್ಲ ತಗೊಂಬರೋಣ ಅಂತ ಹೇಳಿ ಮಾಡಿದ್ವಿ ನಾವು. ಚೆನ್ನಾಗಾಗ್ಲಿ ನಿಮ್ ಸಿನಿಮಾ. ಎಸ್ ನಾರಾಯಣ ಅವರೇ, ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಕ್ಕಾಗಿ. ಥ್ಯಾಂಕ್ ಯು.